ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರದ್ದು ತಿಂಡಿ ಆಯಿತಾ? ಏನೇನು ಮಾಡಿದ್ದೀರಾ? ನಾನು ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ಆಲ್ಮೋಸ್ಟ್ ಹೆಚ್ಚಿನವ್ರದ್ದು ಮೋಸ್ಟ್ ಫೇವ್ರೇಟ್ ಅಲ್ವಾ ಇದು. ನನಗೂ ತುಂಬಾ ಇಷ್ಟ. ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ನಿನ್ನೆ ನಾನು ಬೇರೆ ಏನೋ ಮಾಡಿದ್ದೆ, ಸ್ವಲ್ಪ ಗೊಜ್ಜು ಉಳಿದಿತ್ತು. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ಈ ವಿಡಿಯೋದಲ್ಲಿ. ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಮಾಡಿದ್ದೀನಿ. ಚಿತ್ರಾನ್ನ ವೆರೈಟಿಯಾಗಿ ಮಾಡ್ಬೋದಲ್ಲ, ಹಾಗಾಗಿ ನಾವು ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ವಿ. ಮಕ್ಕಳಿಗೂ ಕೂಡ ಚಿತ್ರಾನ್ನ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಕಡಲೆಕಾಳು ಹಾಕ್ತೀನಲ್ವ, ಅದು ರೋಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ನಮ್ಮದು ರುಟೀನ್ ಇದ್ದೇ ಇರುತ್ತಲ್ವ, ಅಡುಗೆ ಮಾಡೋದು ಅದು ಇದು. ನಾವು ಮಾಡುವಂಥ ತಿಂಡಿ ಪದಾರ್ಥ ಇದೆಲ್ಲ ಚೇಂಜ್ ಆಗ್ಬೋದು, ಬಟ್ ರುಟೀನ್ ಸೇಮ್ ಇರುತ್ತೆ ಅಲ್ವಾ, ಸ್ವಲ್ಪ ಅದರಲ್ಲಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಹಾಗೆಯೇ ನಾನು ಮಧ್ಯಾಹ್ನ ಊಟಕ್ಕೆ ಒಂದು ಸ್ಪೆಷಲ್ ಆಗಿ ಪಾಲಕನ್ನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ರೀತಿ ಒಮ್ಮೆ ನೀವು ಕೂಡ ಮಾಡಿ ನೋಡಿ. ನಾನು ಇದಕ್ಕೆ ಸ್ವಲ್ಪ ಮೆಣಸು, ಟೊಮೆಟೊ, ನೀರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ತೊಗೊಂಡಿದ್ದೀನಿ. ಬೇಳೆಯನ್ನು ಒಂದು ಸ್ವಲ್ಪ ನೆನೆ ಹಾಕಿದ್ದೆ. ಈ ರೀತಿ ಎಲ್ಲವನ್ನು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ವಿಜಿಲನ್ನು ಹಾಕೋತೀನಿ. ನಮ್ಮ ಕಡೆ ಎಲ್ಲ ಕೆಸ ಅಂತ ಇರುತ್ತಲ್ವ, ಅದರದ್ದು ಚೆನ್ನಾಗಿ ಮಾಡ್ತಾರೆ, ಸಾರು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ಅಮ್ಮನ ಹತ್ರ ಕೇಳಿ ಮಾಡ್ಕೊತಿದ್ದೆ. ಎಕ್ಸಾಕ್ಟಾಗಿ ನಂಗೆ ಅದೇ ಟೇಸ್ಟ್ ಬಂದಿದೆ. ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್ ಹಾಗೆಯೇ ಆಯಿಲ್ ಹಾಕಿಬಿಟ್ಟು ಒಂದು 6 ರಿಂದ 7 ವಿಜಿಲನ್ನು ಹಾಕೋತೀನಿ. ಒಂದ್ಸಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ರೀತಿ ನಾನು ನೀರನ್ನು ಸಪ್ರೇಟ್ ಮಾಡ್ಕೋತೀನಿ. ನೀರನ್ನು ಬಿಸಾಕೋದಕ್ಕೆ ಹೋಗೋದಿಲ್ಲ, ಬಟ್ ಅದನ್ನು ಕೂಡ ಯೂಸ್ ಮಾಡ್ಕೋತೀನಿ. ಈ ರೀತಿ ಎಲ್ಲವನ್ನ ಹಾಕೊಂಡ್ಬಿಟ್ಟು ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೀನಿ. ನೀವು ಏನಾದರೂ ತಿನ್ನಬೇಕಾದ್ರೆ ಅದು ಬಾಯಿಗೆಲ್ಲ ಸಿಗೋದಿಲ್ಲ. ಕೆಲವೊಬ್ಬರಿಗೆ ಪಾಲಕ್ ಹಾಗೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗೆಯೇ ಒಗ್ಗರಣೆಗೆ ಇಲ್ಲಿ ಕೊಕೊನೆಟ್ ಆಯಿಲ್ಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋಬೇಕು. ಮಸ್ಟರ್ಡ್ ಹಾಕಿದ್ದೀನಿ. ಬೆಳ್ಳುಳ್ಳಿ ಕೂಡ ಗುದ್ದಿ ತುಂಬ ಹಾಕೋಬೇಕು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆಯೇ ಸ್ವಲ್ಪ ಬೇವಿನ ಎಲೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಮಿಶ್ರಣ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಒಮ್ಮೆ ಮಾಡಿ ನೋಡಿ. ಚಪಾತಿ ಜೊತೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ಇದು. ಇದ್ರ ಥಿಕ್ನೆಸ್ ಬಂದುಬಿಟ್ಟು ಸ್ವಲ್ಪ ತಿನ್ನಾಗಿ ಇಟ್ಕೊಂಡು, ಅಂದರೆ ತೆಳುವು ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ನೋಡ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಅನ್ನಕ್ಕೂ ಚೆನ್ನಾಗಿರುತ್ತೆ. ಮೇಯ್ನಾಗಿ ಚಪಾತಿಗೆ, ನನಗಂತೂ ಚಪಾತಿ ಜೊತೆ ಇದು ಮಾಡುತ್ತಂದರೆ ಚಪಾತಿ. ಊರಲ್ಲಿರ್ಬೇಕಾದ್ರೂ ಹಾಗೆ. ಈ ಸಾರು ಆಯಿತು ಅಂದರೆ ನನ್ನ ತಂಗಿ ಚಪಾತಿ ಮಾಡ್ಕೊಳ್ತಾ ಇದ್ಲು. ಆಲ್ಮೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೆಚ್ಚಾಗಿ ತಿಂದಿದ್ದೆ ನಾನು ಇದ್ದೇ. ಹಾಗೆಯೇ ಸ್ವಲ್ಪ ಚಿಕನ್ ಇತ್ತು, ಅದನ್ನು ಕೂಡ ಏರ್ ಫ್ರೈಯರ್ಗೆ ಹಾಕಿದ್ದೀನಿ. ಏರ್ ಫ್ರೈಯರ್ ಇರೋದ್ರಿಂದ ಇದೊಂದು ಆರಾಮಾಗುತ್ತೆ. ಮತ್ತೆ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ತಪ್ಪತ್ತೆ ಅಲ್ವಾ, ಹಾಗಾಗಿ. ನೀವೆಲ್ಲ ಏನು ಮಾಡಿದ್ದೀರಾ ಅಡುಗೆಗೆ ನೋಡ್ಬೋದು. ನಾನು ಇಷ್ಟು ದಪ್ಪವಾಗಿಟ್ಟಿದ್ದೆ. ಅನ್ನದ ಜೊತೆ ಪಾಲಕ್ ಸಾರು ಹಾಗೆಯೇ ಚಿಕನ್ ಡ್ರೈ ಏನೇ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಂತದು ಎಂತ ಹೇಳಿ? ರೆಕಾರ್ಡ್ ಮಾಡೋದಾ? ಅಮ್ಮ ಹೆಂಗ್ ವೆಲ್ಕಮ್ ಮಾಡ್ತಾಳೆ ಚಾನಲ್ಗೆ? ಹೇಳಮ್ಮ ತಾನೇ, ಹೇಳ. ಹಾಯ್, ವೆಲ್ಕಮ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಇವತ್ತಿನ ವಿಡಿಯೋಲಿ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡ್ಬೋದು, ನನ್ನ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ ಆಗಿತ್ತು. ಸ್ವಲ್ಪ ಸಾರು ಹಾಕ್ಬಿಟ್ಟು ಅನ್ನನ ನುರಿದು ಕೊಡ್ತೀನಿ. ಹಾಗೆ ತಾನೇನು ಕೂಡ ಒಂದು ಬಾಯಿ ಕೊಟ್ಟೆ, ಯಾಕಂತಂದರೆ ಅವಳಿಗೆ ತಿನ್ನಿಸ್ಬೇಕಾದ್ರೆ ಇವಳಿಗೇನೋ ಒಂಥರ ಫೇಲ್ ಆಗುತ್ತಲ್ವಾ, ಹಾಗಾಗಿ ಇಬ್ಬರಿಗೂ ಹಾಕಿ ತುಪ್ಪ ಹಾಕಿ ಕೊಡ್ತೀನಿ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿದ್ರೆ ಆಯ್ತಲ್ವಾ, ಗೊತ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಊಟ ಎಲ್ಲ ಆದಮೇಲೆ ಅವಳಿಗೆ ನೀರು ಕೊಡ್ತೀನಿ. ಮಕ್ಕಳಿಗೆ ಊಟ ಆದಮೇಲೆ ಸ್ವಲ್ಪ ನೀರು ಕೊಡಬೇಕಂತೆ, ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಹಾಗಾಗಿ ಊಟ ಮಾಡ್ಲಾ. ಹಾಗೆಯೇ ನಾನು ಹಿಂದಿನ ಒಂದು ವ್ಲಾಗಲ್ಲಿ ಆಯಿಲ್ ತಲೆ ಹಚ್ಚೋದಕ್ಕೆ ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳಿ ತೋರಿಸಿದ್ದೆ ಅಲ್ವಾ, ಅದನ್ನು ಒನ್ ಡೇ ಹಾಗೆ ಬಿಟ್ಟು ಒಂದು ಬೇರೆ ಬಾಟಲಿಗೆ ಹಾಕೊಂಡು ಇಟ್ಕೋತೀನಿ. ಇದು ನನಗೆ 15-20 ದಿನ ಬರುತ್ತೆ, ಸಾಕಾಗುತ್ತೆ. ಮತ್ತೆ ಬೇಕಂತಂದರೆ ಮತ್ತೆ ಮಾಡ್ಕೋತೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಯೂಸ್ ಆ್ಯಂಡ್ ಥ್ರೋ ಬಾಟಲ್ ಇರುತ್ತಲ್ವಾ, ಅದಕ್ಕೆ ನಾನು ಒಂದು ಲಿಕ್ವಿಡನ್ನು ಈ ರೀತಿಯಾಗಿ ಪಾತ್ರೆ ತೊಳೆಯೋದಕ್ಕೆ ಹಾಕೊಂಡು ಇಟ್ಕೋತೀನಿ. ಸುಮ್ಮನೆ ಯಾಕೆ ಅದನ್ನು ಬಾಟಲನ್ನು ಬಿಸಾಕಬೇಕು ಅಂತ ಹೇಳಿಬಿಟ್ಟು. ಕಂಜೂಸ್ ಅಂದ್ಕೊಳ್ಬೇಡಿ, ಏನೋ ನನಗದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನೋಡ್ಬೋದು, ಒಂದು ವಾರಕ್ಕೆ ಒಂದು 4-5 ದಿನಕ್ಕೆ ಇದು ಲಿಕ್ವಿಡ್ ಬರುತ್ತೆ.
ಸೊ ನನಗಿದು ಒಂಥರ ಈಸಿ ಅನಿಸೋದು. ಹಾಗೆಯೇ ಸಂಜೆ ಮಕ್ಕಳು ನಿದ್ದೆಯೆಲ್ಲ ಮಾಡ್ತಾರೆ. ನಿದ್ದೆಯೆಲ್ಲ ಆದಮೇಲೆ ಸ್ವಲ್ಪ ಆಟ ಆಡೋದಿರ್ಬೋದು, ನಮ್ಮ ಮನೆ ಎದರಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿದೆ, ಹಕ್ಕಿ ಬರೋದಿರ್ಬೋದು ಎಲ್ಲ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಬರ್ಡ್ಸ್ ಎಲ್ಲ ಬಂದಿರುತ್ತೆ. ಎದುರುಗಡೆ ಎಲ್ಲ ಹಂಚಿನಿಂದ ಮಾಡಿದ್ದಾರೆ ನೋಡಿ ಮನೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಹೊರ್ಗೋಗಿ ಬಂತು ಅಂತಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ತುಂಬ ಗಾಡಿ ಬರೋದಿರ್ಬೋದು, ಆ ಥರ ಜಂಜಾಟ ಏನೂ ಇರೋದಿಲ್ಲ. ಈ ರೀತಿ ಹಂಚಿನ ಮನೆ ಥರ ಅಲ್ಲೆಲ್ಲ ಟೆಂಪಲ್ ಥರ ಇದೆ ನೋಡಿ, ಅದು ಅವರು ಪೂಜೆ ಮಾಡ್ತಾರೆ ದಿನಾ ಬೆಳಿಗಾದರೆ, ಹಾಗೆ ಸಂಜೆ ಎಲ್ಲ ಪೂಜೆ ಮಾಡ್ತಾರೆ. ಹಾಗೆಯೇ ಬನ್ನಿ ಇವಾಗ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಇದನ್ನು ನೀವಂತೂ ಟ್ರೈ ಮಾಡಲೇಬೇಕು. ಇದಕ್ಕೆ ಕೊಕೊನೆಟ್ ಆಯಿಲ್ಗೆ ಸ್ವಲ್ಪ ಆನಿಯನ್ ಹಾಕಿದ್ದೀನಿ, ತುಂಬ ಏನು ಬಾಡ್ಸ್ಕೊಳ್ಳೋಕೆ ಹೋಗಿಲ್ಲ. ಹಾಗೆಯೇ ಸ್ವಲ್ಪ 1-2 ಟೊಮೆಟೊ ಹಾಕಿದ್ದೀನಿ ನಾನು, ಬಟಾಟೆ ಇದ್ದರೆ ಬಟಾಟೆ ಹಾಕೋಬೋದು. ಹಾಗೆಯೇ ತರಕಾರಿ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. ನಾನು ಕ್ಯಾರೆಟ್ ಹಾಕಿದ್ದೀನಿ, ಹಾಗೆಯೇ ಹೂಕೋಸು ಕೂಡ ಇದಕ್ಕೆ ಹಾಕ್ಕೊಂಡು ನಂತರ ಇತ್ತು, ಹಾಗಾಗಿ ಏನಿದ್ರು ಹಾಕೋಬಹುದು. ಬಟಾಣಿ ಈ ಥರ ಏನಾದರೂ ಇದ್ದರೆ ಹಾಕೋಬಹುದು. ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ತರಕಾರಿ, ಅದು ಇದು ಎಲ್ಲ ಮಕ್ಕಳಿಗೆ ಹಾಕ್ಕೊಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಹಾಗೆಯೇ ಅರಸಿನ ಪೌಡರನ್ನು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ಪೈಸಸಲ್ಲಿ ಖಾರ ಹಾಕಿದ್ದೀನಿ, ಸ್ವಲ್ಪ ಖಾರ, ಸ್ವಲ್ಪ ಜೀರಿಗೆ ಪೌಡರ್ ಇತ್ತಂದ ಅದನ್ನು ಹಾಕೋಬಹುದು. ಗರಂ ಮಸಾಲೆ ಹಾಗೆಯೇ ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಹದ ಇರೋದ್ರ, ತುಂಬ ನೀರು ಮಾಡ್ಕೊಳ್ಳೋಕೆ ಹೋದರೆ ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದಪ್ಪದಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬಾ ಚೆನ್ನಾಗಾಗುತ್ತೆ ಈ ಬ್ರೆಡ್ ರೋಸ್ಟು, ಒಮ್ಮೆ ಟ್ರೈ ಮಾಡಿ ಆಯಿತಾ. ನೋಡ್ಬೋದು ಈ ಹದಕ್ಕೆ ಬಂದಿದೆ, ಇಷ್ಟ ಆದರೆ ಸಾಕು. ಇಲ್ಲಿ ನಾನು ಒಂದು ಬ್ರೆಡ್ಡನ್ನು ತಗೋತಾ ಇದ್ದೀನಿ. ಬ್ರೆಡ್ಗೆ ಕಿಚಪ್ ಇತ್ತು ಅಂತ ಹೇಳಿದರೆ, ಟೊಮೆಟೊ ಕಿಚಪ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ತುಂಬ ಹುಳಿಯಾಗಿ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಹುಳಿಸಿ ಬರುತ್ತಲ್ವ, ಹಾಗಾಗಿ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕ್ಕೊಂಡಿದ್ರು ಪರವಾಗಿಲ್ಲ. ಹಾಗೆ ನೀವು ಮಿಕ್ಸ್ ಮಾಡಿದ್ರಲ್ವ ತರಕಾರಿ ಇದು ಎಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳಿ ಈ ರೀತಿಯಾಗಿ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಸ್ವಲ್ಪ ಚೀಸನ್ನು ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಇದಕ್ಕೆ ಚೀಸನ್ನು ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮಕ್ಕಳಿಗೆ ಚೀಸು ಆದಷ್ಟು ಡೈರಿ ಐಟಮ್ ಇರುತ್ತಲ್ವ ಅದನ್ನು ಕೊಡಬೇಕು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಮೇಲೆಗೆ ಈ ರೀತಿಯಾದ ಫುಲ್ ಒಂದು ಚೀಸ್ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಒಂದನ್ನು ಏರ್ ಫ್ರೈಯರಲ್ಲಿ ಮಾಡಿದ್ದೆ, ಇನ್ನೊಂದು ಹಾಗೆ ಹಂಚಿನಲ್ಲಿ ಮಾಡ್ಕೊಂಡಿದ್ದೀನಿ. ಸಿಮಿಲರ್ ಆಗಿ ತುಂಬಾ ಚೆನ್ನಾಗಿತ್ತು. ಏರ್ ಫ್ರೈಯಲ್ಲಿ ಮಾಡಿದ್ರೆ ಸ್ವಲ್ಪ ಡ್ರೈ ಆಗಿ ಬಂದಿತ್ತು, ಹಂಚಿನಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದಿಲ್ಲ ಅಂತಂದರೆ ಈ ರೀತಿ ಸಿಂಪಲ್ ಆಗಿ ಕೂಡ ನೋಡಿ ಕೆಚಪ್ ಹಾಕಿಬಿಟ್ಟು ಇಷ್ಟೇ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಂಚಲ್ಲಿ ಕೂಡ ಸ್ವಲ್ಪ ಕೋಕೋನಟ್ ಆಯಿಲ್ ಇಲ್ಲ ತುಪ್ಪ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಕಾದಿದೆ ಹಂಚು, ಅದಕ್ಕೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ 2 ಸೈಡ್ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡು, ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಆಯ್ತಲ್ವಾ. ಹಾಗೆಯೇ ಈ ರೀತಿ ಸ್ವಲ್ಪ ಬಿಸಿ ಆಗುತ್ತಲ್ವಾ, ಮಿಡ್ಲಲ್ಲಿ ನಾನು ಆ ಚೀಸನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ, ಕ್ರಷ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ. ನೋಡ್ಬೋದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಮಕ್ಕಳಿಗೆ ನೀವು ತರಕಾರಿ ತಿನ್ನಿಸ್ಬೇಕು, ಹಾಗೆ ತಿಂದರೆ ತಿನ್ನೋದಿಲ್ಲ ಅನ್ನೋರು ಈ ರೀತಿಯೆಲ್ಲ ಐಡಿಯಾ ಮಾಡಿ ಕೊಟ್ಬಿಡಿ. ನಿಜವಾಗ್ಲೂ ಮಕ್ಕಳು ಕೂಡ ಇದೇನೋ ಸ್ಪೆಷಲ್ ಇದೆ ಅಲ್ವಾ ಅಂತೇಳಿ ತಿಂತಾರೆ. ಅವ್ರಿಗೆ ಇಷ್ಟ ಆಗದೆ ತರಕಾರಿ ಹಾಕಿದ್ರು ಕೂಡ ತಿಂತಾರೆ. ನನ್ನ ಮಗಳಿಗೆ ನಾನು ಹಾಗೆ ಮಾಡಿದ್ದೆ, ಸೊ ಮಕ್ಕಳು ಚೆನ್ನಾಗಿ ತಿಂದರು. ದೊಡ್ಡವಳಿಗೆ ತುಂಬಾ ಇಷ್ಟ ಆಯಿತು, ಚಿಕ್ಕವಳು ಕೂಡ ಹಾಗೆಯೇ ತಿಂದಳು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ಬೋದು ಇದು ಕೂಡ ನಾನು ಏರ್ ಫ್ರೈಯರಲ್ಲಿ ಮಾಡಿದ್ದು, ಇದು ಸ್ವಲ್ಪ ರೋಸ್ಟ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ಧನ್ಯವಾದಗಳು.